ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಕೆಯಿಂದ ಹೀಗೆ ತಾನೇ ಒಂದು ಅಪ್ಡೇಟ್ ಬಂದಿದೆ ರಿಸಲ್ಟ್ ಬಗ್ಗೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ನೋಡ್ಬೋದು PGCET ಎರಡನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶದ ಲಿಂಕ್ ಅಂತಿದೆ. ಸೊ ಇಲ್ಲಿ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ, ತಾತ್ಕಾಲಿಕ ಅಂತ. ಹಾಗಿದ್ರೆ ಇದು ಎಕ್ಸಾಕ್ಟ್ ರಿಸಲ್ಟ್ ಅಲ್ಲ. ಸೊ ತಾತ್ಕಾಲಿಕ ಅಂತಂದರೆ ಟೆಂಪರರಿ ರಿಸಲ್ಟ್ ಅಂತ ಹೇಳ್ತೀವಿ. ಯಾಕೆ ಈ ರೀತಿ ಕೊಟ್ಟಿದ್ದಾರೆ ನನಗೂ ಕೂಡ ಗೊತ್ತಿಲ್ಲ. ಅದ್ರ ಮಾಹಿತಿ ಏನು ಅಂತ ಏನಾದರೂ ಕೊಟ್ಟಿದ್ದಾರಾ ಇಲ್ಲಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಇಲ್ಲಿ ಏನೂ ಇನ್ಫಾರ್ಮೇಷನ್ ಇಲ್ಲ. ಇಲ್ಲಿ ಜಸ್ಟ್ ಹೆಂಗೆ ಕೊಟ್ಟಿದ್ದಾನೆ, PGCET 2023 ಎರಡನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶದ ಲಿಂಕ್ ಅಂತ ಹೇಳಿದ್ದಾನೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು CET ನಂಬರ್ ಕೊಡ್ತೀರಾ, ಸೊ ಸಬ್ಮಿಟ್ ಮಾಡ್ತೀರಾ, ನಿಮಗೆ ರಿಸಲ್ಟ್ ಬರುತ್ತೆ. ಸೊ ಈ ತಾತ್ಕಾಲಿಕ ಅಂತ ಯಾಕೆ ಕೊಟ್ಟಿದ್ದಾರೆ ಅಂತ, ಏನಕ್ಕೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್. ನೋಡಿ ನಿಮಗೆ ಯಾವ್ದಾದ್ರು ಕಾಲೇಜು ಅಲರ್ಟ್ ಆಗಿದೆಯಾ, ಅಲರ್ಟ್ ಆಗಿಲ್ವಾ, ಅಥವಾ ಏನು ಡಿಫ್ರೆನ್ಸ್ ಆಗಿದೆ ಅದನ್ನೆಲ್ಲ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೆ. ಸೊ ರಿಸಲ್ಟ್ ಬರಲಿ, ಆಮೇಲೆ ನಿಮಗೆ ಅಪ್ಡೇಟ್ ಮಾಡೋಣ ಅಂತ. ಸೊ ಈಗ ಬಿಟ್ಟಿದ್ದಾನೆ, ಬಟ್ ತಾತ್ಕಾಲಿಕ ಅಂತ ಏನಕ್ಕೆ ಕೊಟ್ಟಿದ್ದಾನೆ ಅಂತ ನನಗೂ ಗೊತ್ತಿಲ್ಲ. ಸೊ ಲೆಟ್ಸ್ ನೋಡೋಣ. ನಾಳೆ ನಾನು KA ಅಥಾರಿಟಿಗೆ ಕಾಲ್ ಮಾಡ್ತೀನಿ ಈಗೇನು. ಸೊ ಅಥವಾ ಅವ್ರೇನಾದ್ರು ಬೇರೆ ಲಿಂಕ್ ಬಿಡ್ತಾರಾ ಏನು, ಅದನ್ನು ಕೂಡ ಚೆಕ್ ಮಾಡೋಣ. ಅಯ್ಯಯ್ಯೋ. ಸೊ ನೀವಿಲ್ಲಿ ನೋಡೋದಾದರೆ ಅವನೇನು ಹೇಳಿದ್ದಾನೆ, 13th ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಹೇಳಿದ್ದಾನೆ. ಬಟ್ ವೈ ಆಸ್ ತಾತ್ಕಾಲಿಕ ಅಂತ ಯೂಸ್ ಮಾಡಿದ್ದಾನೆ ಅಂತ ಗೊತ್ತಿಲ್ಲ ನನಗೆ. ಸೊ ಹಾಗಿದ್ರೆ ಇಲ್ಲಿ ರಿಸಲ್ಟು ನೀವು ಬಿಟ್ಟರೂ ಕೂಡ ಇಲ್ಲಿ ನಿಮಗೆ ಪೇಮೆಂಟ್ ಫೀಸ್ ಮತ್ತು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಇನ್ನೊಂದು ಲಿಂಕ್ ಬಿಡಲೇಬೇಕು. ಸೊ ಆ ಲಿಂಕ್ ಇನ್ನೂ ಬಿಟ್ಟಿಲ್ಲ. ಸೊ ಹಾಗಾಗಿ ಲೆಟ್ಸ್ ವೆಯ್ಟ್ ಫಾರ್ ಅನದರ್ ಅಪ್ಡೇಟ್. ಓಕೆ, ಸೊ ಅದು ಬಂದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಜಸ್ಟು ಈಗ ಎಲ್ಲ ರಿಸಲ್ಟನ್ನು ನೋಡಿ. ಥ್ಯಾಂಕ್ ಯು.